8 ವರ್ಷ ನಾನು ಈ ಪಾರ್ಲರನ್ನು ನಡೆಸಿದ್ದೆ ಗೈಸ್. ನನಗೆ ಇಲ್ಲೇನಂದರೆ ಬಂದ ತಕ್ಷಣ ಒಂದು ವಾಸನೆ ಗಿಡ ಇಟ್ಟಿದ್ದೆ. ಹಾಗೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ರು, ಅದನ್ನು ಕೂಡ ಇಟ್ಟಿದ್ದೆ. ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಇದೆ. ಯಾಕಂದರೆ ಬಟ್ಟೆ ಹೊಲಿಯೋದು, ನನ್ನ ಬ್ಲೌಸ್ ಹೊಲಿಯೋದೆಲ್ಲ ಇದ್ದರೆ ಇಲ್ಲಿ ಮಷಿನ್ ಇಟ್ಕೊಂಡಿದ್ದೆ. ಇಲ್ಲಿ ಸ್ವಿಚ್ ಇತ್ತು, ಇಲ್ಲಿ ಮಷಿನ್ ಇಟ್ಕೊಂಡು ನನಗೆ ಹಿಂಗೆ ಮಾಡ್ಕೊಂಡು ಕ್ಯೂಟ್ ಕಾಣ್ತಿದ್ದ ಅವಾಗ. ಅವನಿಗೆ ನಾಚಿಕೆ ಶುರು ನಾಚಿಕೆ. ಹಾಯ್ ಎಲ್ಲರೂ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ ಅಂತ ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಗಾಯ್ಸ್, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನನ್ನ ಪಾರ್ಲರು, ನಮ್ಮ ಮನೆಯವರು ನನಗೋಸ್ಕರ ರೆಡಿ ಮಾಡಿಕೊಟ್ಟಂಥ ಪಾರ್ಲರು ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ ತುಂಬ ಟೈಮ್ ಕಳೆದಿದ್ದೀನಿ ಈ ಪಾರ್ಲರಲ್ಲಿ. ನಾನು ಒಂದು 8 ವರ್ಷ ನಾನು ಈ ಪಾರ್ಲರನ್ನು ನಡೆಸಿದ್ದೆ ಗಾಯ್ಸ್. ನನಗೆ ಬಹಳ ಮೆಮೊರಿ ಇದೆ ಈ ಪಾರ್ಲರಲ್ಲಿ. ಒಂದೊಂದು ಪ್ಲೇಸಲ್ಲೂ ಒಂದೊಂದು ಮೆಮೊರಿ ಇದೆ. ಈಗ ಇದನ್ನು ನಾನು ಬಿಟ್ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ಬೇರೆ ಕಡೆ ಪಾರ್ಲರ್ ಸಿಕ್ತು. ಒಂದು 5 ತಿಂಗಳಾಯಿತು ನಾನು ಬೇರೆ ಕಡೆ ಶಿಫ್ಟ್ ಆಗಿ ಮಾರ್ಕೆಟಿಗೆ ಶಿಫ್ಟ್ ಆದೆ. ನನ್ನ ಡ್ರೀಮ್ ಆಗಿತ್ತು ಮಾರ್ಕೆಟಲ್ಲಿ ಪಾರ್ಲರ್ ಮಾಡ್ಬೇಕಂತ ಹೇಳಿ. ಹಾಗಾಗಿ ದೇವ್ರು ನನಗೆ ಒದಗಿಸ್ಕೊಟ್ಟ. ಹಾಗಾಗಿ ಇದನ್ನು ಖಾಲಿ ಬಿಡಬಾರ್ದು ಅಂತ ಇದಕ್ಕೆ ತುಂಬ ಆಫರ್ ಬರ್ತಿತ್ತು. ಬಾಡಿಗೆ ಕೊಡಿ, ರೆಂಟ್ ಕೊಡ್ರಿ ಅಂತ ಹೇಳಿ ನಮ್ಮ ಮನೆಯವರು ನಾನು ಡಿಸೈಡ್ ಮಾಡಿ ರೆಂಟ್ ಕೊಟ್ವಿ. ನಾಳೆಯಿಂದ ಅವರು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಆಗಸ್ಟ್ 1ರಿಂದ ನನಗೆ ಒಂದು ಕೊನೆಗೆ ಒಂದು ವಿಡಿಯೋ ಮಾಡ್ಕೊಳ್ಬೇಕು, ನಾನು ಇದ್ದ ಪಾರ್ಲರನ್ನು ಅಂತೇಳಿ ಒಂದು ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದೆರಡು ಮಾತಾಡ್ತಾ ಇದ್ದೀನಿ. ತುಂಬ ನೆನಪಿದೆ, ತುಂಬ ವರ್ಕ್ ಮಾಡಿದ್ದೀನಿ, ಬಹಳ ಮದುವೆ ಮಾಡಿದ್ದೀನಿ, ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟು ಬಹಳ ಮಾಡಿದ್ದೀನಿ. ಹಾಗೆ ಎಲ್ಲರೂ ಬಂದ್ಕೊಂಡು ನನ್ನ ಹತ್ರ ಅವರು ಕಷ್ಟ ಸುಖಗಳನ್ನು ಶೇರ್ ಮಾಡ್ಕೊತಿದ್ರು ಈ ಪಾರ್ಲರಲ್ಲಿ. ಅದೇ ಖುಷಿನೂ ಇದೆ, ಬೇಜಾರು ಇದೆ. ಹಾಗೆ ಬಂದವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಪಾಪ ಅವರು ಒಂದು ವರ್ಕ್ ಮಾಡ್ತಾರೆ, ಜೆಂಟ್ಸ್ ಕಟಿಂಗ್ ಸೆಲೂನ್ ಇಟ್ಕೊಳ್ತಾರಂತೆ. ಗಾಯ್ಸ್, ನಾನು ಫಸ್ಟ್ ಪಾರ್ಲರ್ ಕಲಿತಾಗ 15 ವರ್ಷದ ಹಿಂದೆ ನಾನು ಪಾರ್ಲರ್ ಹಾಕಿದಾಗ ಒಂದು ಸಣ್ಣ ಪಾರ್ಲರಲ್ಲಿ ಒಂದು ಸಣ್ಣ ಜಾಗದಲ್ಲಿ ಪಾರ್ಲರ್ ಮಾಡ್ಕೊಂಡಿದ್ದೆ. ಅದಾದ ನಂತರ ನಮ್ಮ ಮನೆಯವರು ಮನೆ ಕಟ್ಸುವಾಗ ನಿಮಗೊಂದು ಜಾಗ ಇರಲಿ ಅಂತ ರೋಡ್ ಸೈಡ್ಗೆ ಇದೆ ಅಂತೇಳಿ ಈ ಪ್ಲೇಸನ್ನು ನನಗೋಸ್ಕರ ರೆಡಿ ಮಾಡಿಕೊಟ್ರು. ಚಿಕ್ಕ ಪಾರ್ಲರಿಂದ ಈ ಪಾರ್ಲರ್ಗೆ ಶಿಫ್ಟ್ ಆದೆ. ಆಮೇಲೆ ಈ ಪಾರ್ಲರ್ ನನಗೆ ಬಹಳ ಒಳ್ಳೆ ಹೆಸರು ಬಂತು, ಒಳ್ಳೆ ಕ್ಲೈಂಟ್ಸ್ ಬಂದರು. ಈಗಲೂ ಸಹ ಆ ಕ್ಲೈಂಟ್ಸ್ ನನಗೆ ಹುಡುಕೊಂಡು ನನ್ನಿರೋ ಕಡೆಗೆ ಬರ್ತಾರೆ. ಹಾಗಂತ ಈ ಪಾರ್ಲರ್ ಬಹಳ ಮೆಮೊರಿ ಇದೆ ಗಾಯ್ಸ್ ನಂದು. ಇದು ನನ್ನ ದುಡ್ಡಿಡೋ ಜಾಗ ಆಗಿತ್ತು ಗಾಯ್ಸ್. ಈಗ ನಾನು ಖಾಲಿ ಮಾಡಿದ್ದೀನಿ, ಆದರೆ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ. ಫುಲ್ ಖಾಲಿ ಮಾಡಲಿಲ್ಲ, ಒಂದು 5 ರೂಪೀಸ್ ಇಟ್ಟಿದ್ದೀನಿ. ಯಾಕಂದರೆ ಬಂದವ್ರಿಗೂ ಒಳ್ಳೇದಾಗಬೇಕಲ್ವ ಅಂಥೇಳಿ. ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಇದು. ಯಾಕಂದರೆ ಹಣ ಹಿಡಿಯೋದು ತೆಗಿಯೋದು ಮಾಡ್ತಿದ್ದೆ, ತುಂಬ ಮೆಮೊರಿ ಇದೆ. ಹಾಗೆ ಇಲ್ಲಿ ಏರಿಯಾದಲ್ಲಿ ಬಹಳ ಕ್ಲೈಂಟ್ಸ್ ನನಗೆ ಪ್ರೀತಿ ಮಾಡ್ತಿದ್ರು, ಒಳ್ಳೆ ಜನ ಇದ್ದರು, ಬರ್ತಿದ್ರು, ಮತ್ತು ಒಳ್ಳೆ ಮಾತಾಡ್ತಿದ್ರು. ಈಗೂ ಕೂಡ ನಾನು ಹುಡ್ಕೊಂಡು ಅಲ್ಲಿವರೆಗೂ ಬರ್ತಾರೆ. ನಾನು ಅಲ್ಲಿ ಯಾಕೆ ಪಾರ್ಲರ್ ಮಾಡಿದೆ ಅಂದರೆ ಮಾರ್ಕೆಟಲ್ಲಿ ಸಿಕ್ತು. ಹಾಗಾಗಿ ನನ್ನ ಡ್ರೀಮ್ ಆಗಿತ್ತು ಗೈಸ್, ಮಾರ್ಕೆಟಲ್ಲಿ ನಾನು ಒಂದು ಪ್ಲೇಸಲ್ಲಿ ಪಾರ್ಲರ್ ಮಾಡಬೇಕು ಅಂತ. ನಾನು ಯಾವುದು 15 ವರ್ಷದ ಹಿಂದೆ ಕಲ್ತಿದ್ನೋ ಆ ಪಾರ್ಲರೇ ನನಗೆ ಮೇಡಮು ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ನನಗೆ ತುಂಬ ಖುಷಿ ಇದೆ, ಹ್ಯಾಪಿ ಇದೆ. ಈ ಪಾರ್ಲರ್ ಬಿಟ್ಕೊಟ್ರು ಕೂಡ ನನಗೆ ಖುಷಿ ಇದೆ. ಇಲ್ಲೇನಂದರೆ ಜ್ಯುವೆಲರೀಸ್ ಇಟ್ಕೊಳ್ತಿದ್ದೆ, ಇಲ್ಲಿ ಹೇರ್ ಎಕ್ಸಸರೀಸ್ ಇಟ್ಕೊಳ್ತಿದ್ದೆ, ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದೆ, ಇಲ್ಲಿ ಪಾಟ್ ಇಟ್ಟಿದ್ದೆ. ಹಾಗೆ ಇಲ್ಲಿ ಥ್ರೆಡ್, ಐಬ್ರೋಸ್ ಥ್ರೆಡ್, ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಇಟ್ಕೊಳ್ತಿದ್ದೆ. ಹೇರ್ ಕಟ್ಟಿಂಗ್ ಎಲ್ಲ ಐಟಮ್ಸ್ ನಾನು ಈ ಬಾಕ್ಸಲ್ಲಿ ಇಟ್ಕೊಳ್ತಿದ್ದೆ. ಹೇರ್ದೇನೇ ಇದ್ದರೂ ಇದರಲ್ಲಿ ಇಟ್ಕೊಳ್ತಿದ್ದೆ. ಹಾಗೆ ಫೇಶಿಯಲ್, ಬ್ಲೀಚ್ ಅದೆಲ್ಲ ವ್ಯಾಕ್ಸ್ ಎಲ್ಲ ಈ ಕಬೋರ್ಡಲ್ಲಿ ಇಡ್ತಿದ್ದೆ. ಎಲ್ಲ ತುಂಬ ಮೆಮೊರಿ ಇದೆ ಗೈಸ್. ಈಗ ಆಯಿತು, ಇನ್ನು ಅವರು ಬೇರೆಯವ್ರು ಬಂದ ತಕ್ಷಣ ನಾವು ಇಲ್ಲಿ ಒಳಗೆ ಎಂಟ್ರಿ ಇರೋದಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಮಾಡಿ ಶೇರ್ ಮಾಡೋಣ, ವಿಡಿಯೋ ಮಾಡ್ಕೊಳ್ಳೋಣ, ನೆನಪಿರುತ್ತೆ ಅಂತ ಹೇಳಿ ನಾನು ಮಾಡ್ತಿದ್ದೀನಿ. ಈ ಮಿರರ್ ಏನಂದರೆ ನನ್ನ ಫಸ್ಟ್ ಪಾರ್ಲರು. ನಾನು ಕಲಿತ ತಕ್ಷಣ 15 ವರ್ಷದ ಹಿಂದೆ ಚಿಕ್ಕ ಪಾರ್ಲರ್ ಆಗಿತ್ತು. ಆ ಪಾರ್ಲರಲ್ಲಿ ನಮ್ಮ ಮನೆಯವ್ರು ಮಾಡಿಸ್ಕೊಟ್ಟಿದ್ರು. ಅದು ನೆನಪಿಗಂತ ಹಾಗೆ ಇಟ್ಕೊಂಡಿದ್ದೀನಿ. ಈ ಲುಕ್ಕಿಗೆ ಈ ಮಿರರ್ ಮ್ಯಾಚ್ ಆಗೋದಿಲ್ಲ. ಆದರೂ ಇದು ನನ್ನ ಫಸ್ಟ್ ಪಾರ್ಲರ್ದು ಮಿರರ್ ಅಂತ ಹೇಳಿ ನಮ್ಮ ಮನೆಯವ್ರು ಮಾಡಿಸ್ಕೊಟ್ಟಿದ್ರು. ಇಂಥದ್ದು 2 ಮಾಡಿಸ್ಕೊಟ್ಟಿದ್ರು ಎದುರು ಬದು. ಇಷ್ಟು ಚಿಕ್ಕ ಮಿರರ್ ಇದೆ ಅಂದರೆ ಆ ಪ್ಲೇಸ್ ಎಷ್ಟು ಚಿಕ್ಕದಿರ್ಬೋದು ನೀವು ಯೋಚನೆ ಮಾಡಿ. ಒಂದು ಚೇರ್ ಇತ್ತು, ಇದೊಂದು ಮಿರರು, ಇಂಥದ್ದೇ ಸೇಮ್ ಎದುರುಗಡೆ ಬಂದಿತ್ತು. ಅಷ್ಟು ಜಾಗದಲ್ಲೇ ಎಷ್ಟು ಜನ ಬರ್ತಿದ್ರು, ನನಗೆ ಎಷ್ಟು ಪ್ರೀತಿ ಕೊಟ್ಟರು ಜನಗಳು
ಅಂದರೆ ಆ ಪಾರ್ಲರಿಂದ ನಾನು ಈ ಪಾರ್ಲರ್ ಮಾಡುವಷ್ಟು ಮೋಟಿವೇಶನ್ ನನಗೆ ಸಿಕ್ತು. ಈಗ ಈ ಪಾರ್ಲರಿಂದ ಮಾರ್ಕೆಟ್ಗೆ ಹೋಗಿ ಅಲ್ಲಿ ನಿಂತು ಮಾಡುವಂಥದ್ದು ದೇವ್ರು ನನಗೆ ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಏನಂದರೆ ಇಲ್ಲಿ ಒಂದು ಪಾಟ್ ಇಟ್ಕೊಂಡಿದ್ದೆ ಎದುರುಗಡೆ, ರೆಂಟಿಗೆ ಬಂದ ತಕ್ಷಣ ಗ್ರೀನಾಗಿ ಕಾಣಲಿಕ್ಕೆ ಇಲ್ಲಿ ಒಂದು ವಾಸ್ತು ಗಿಡ ಇಟ್ಟಿದ್ದೆ. ಇಲ್ಲಿ ಒಂದು ನೋಡಿ, ಇಲ್ಲಿ ಒಂದು ಬಟ್ಕಲ್ ಮಲ್ಲಿಗೆ, ಹಾಗೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ರು, ಅದನ್ನು ಕೂಡ ಇಟ್ಟಿದ್ದೆ. ಹಾಗೆ ಇದನ್ನು ಸೇಮ್, ಎರಡು ಸೇಮ್ ಪಾಟ್ ಅಂತ, ಇದನ್ನು ಒಂದು ವಾಸ್ತು ಗಿಡ, ಇದನ್ನು ಒಂದು ವಾಸ್ತು ಗಿಡ. ಹಾಗೆ ಇದು ಎಂಟ್ರೆನ್ಸು. ಪ್ಲೇಸ್ ಯಾಕೆ ನನಗೆ ಭಾಳ ನೆನಪಾಗುತ್ತಂದ್ರೆ ಗಾಯ್ಸ್, ಎಲ್ಲ ಕಸ್ಟಮರ್ಸ್ ಬಂದರೆ ಇಲ್ಲಿ ನಿಂತು ವರ್ಕ್ ಮಾಡಿಸ್ಕೊಂಡು ಹೋಗುವಾಗ ನಿಂತು ಮಾತಾಡಿಸಿ ಸುಮಾರು ಡಿಸ್ಕಷನ್ ಆಗ್ತಿತ್ತು ನಮ್ಮದು ಅವ್ರದ್ದು. ಒಳ್ಳೆ ಮಾತಾಡಿ ಆಮೇಲೆ ಹೋಗೋರು. ಇಲ್ಲಿವರೆಗೂ ಬಂದು ನಾನು ಅವ್ರಿಗೆ ಕಳಿಸ್ಕೊಡ್ತಿದ್ದೆ. ಅದು ತುಂಬ ನನಗೆ ಈ ಪಾರ್ಲರ್ ನೆನಪಾಗುತ್ತೆ ಗೈಸ್. ಇದು ನನ್ನ ಫೇವ್ರೆಟ್ ಪ್ಲೇಸು. ಯಾಕಂದರೆ ನಾನು ಇಲ್ಲೇ ಕೂತ್ಕೊಳ್ತಿದ್ದೆ ಚೇರ್ ಹಾಕೊಂಡು. ಬಂದಿದ್ದವ್ರ ಕಸ್ಟಮರ್ಸ್ ಎಲ್ಲ ಇಲ್ಲಿ ಕೂತ್ಕೊಳ್ಳೋರು. ಇಲ್ಲೆಲ್ಲ ನನ್ನ ಹೇರ್ ಕಟ್ ಚೇರು, ಐಬ್ರೋಸು ಚೇರ್ಸ್ ಎಲ್ಲ ಇದ್ವು. ಹಾಗಾಗಿ ಇಲ್ಲಿ ಕುಂತ್ರೆ ನಮಗೆ ಡೈರೆಕ್ಟಾಗಿ ಬರೋರಿಗೆ ನಾನು ವೆಲ್ಕಮ್ ಮಾಡ್ಬೋದು, ಬನ್ನಿ ಅಂತ ಮಾತಾಡ್ಸ್ಬೋದು. ಹಾಗೆ ಬಂದವರೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಹೋಗೋರು. ಹಾಗೆ ಬಟ್ಟೆ ಹೊಲಿಯೋದು, ನನ್ನ ಬ್ಲೌಸ್ ಹೊಲಿಯೋದೆಲ್ಲ ಇದ್ದರೆ ಇಲ್ಲಿ ಮಷಿನ್ ಇಟ್ಕೊಳ್ತಿದ್ದೆ. ಇಲ್ಲಿ ಸ್ವಿಚ್ ಇತ್ತು, ಇಲ್ಲಿ ಮಷಿನ್ ಇಟ್ಕೊಂಡು ನನ್ನ ಓನ್ ಬ್ಲೌಸ್ ಎಲ್ಲ ಇದ್ದರೆ ನಾನು ಹೊಲಿತಾ ಕೂತ್ಕೊಳ್ತಿದ್ದೆ ಗೈಸ್. ಇಷ್ಟು ಈ ಪಾರ್ಲರ್ದು ಮೆಮೊರಿ ಇದೆ. ಎಂತ ಅಂದರೆ ಗೈಸ್, ಇದನ್ನ ನಮ್ಮ ಮನೆಯವರು ಸ್ಪೆಷಲ್ ಆಗಿ ಪಾರ್ಲರ್ಗೆ ಅಂತಾನೆ ಮಾಡಿದ್ರು. ನಾವು ಅಂಥದ್ದೇ ಜಾಗ ಸೈಟನ್ನು ನೋಡ್ತಿದ್ವಿ. ಪಾರ್ಲರು ಆಗಬೇಕು, ಮುಂದೆ ಶಾಪ್ ಇಡೋ ಥರ ಆಗಬೇಕು ಅಂತ ಹೇಳಿ. ಆ ಕಡೆ ಒಳಗಡೆ ತೆಂಗಿನ ಮರದ ತೋಟ ಗೀಟ ಇತ್ತು. ಅಲ್ಲಿ ನಮಗೆ ಪ್ಲೇಸ್ ಇಷ್ಟ ಆಗಿಲ್ಲ. ಇದು ಈಚೆಗೂ ರೋಡ್ ಇದೆ, ಆಚೆಗೂ ರೋಡ್ ಇದೆ. ಹಾಗಾಗಿ ನಾವು ಪಾರ್ಲರ್ ಇಡ್ಲಿಕ್ಕೆ ಒಳ್ಳೆ ಪ್ಲೇಸ್. ಇದು 30-40 ಸೈಟ್ ಆಗಿತ್ತು. ನಮಗೆ ಕಾರ್ನರ್ ಸೈಟೇ ಬೇಕಾಗಿತ್ತು. ಯಾಕಂದ್ರೆ ನಂಗೆ ಪಾರ್ಲರ್ ಬೇಕಿತ್ತು. ನಮ್ಮ ಮನೆಯವ್ರಿಗೆ ಬಂದು ಅಂಗಡಿ ಮಾಡ್ಬೇಕನ್ನೋದು ಇಷ್ಟ ಆಗಿತ್ತು. ಹಾಗಾಗಿ ಒಂದು ಅಂಗಡಿ, ಒಂದು ಪಾರ್ಲರ್ ಅಂತ ಮಾಡ್ಕೊಂಡ್ವಿ. ಹಾಗಾಗಿ ನಮ್ಮದು ಒಳಗಡೆ ಮನೆ ಬಹಳ ಚಿಕ್ತು ಗೈಸ್. ಒಂದು ಕಿಚನ್, ಒಂದು ಹಾಲ್, ಒಂದು ಬೆಡ್ರೂಮ್ ಬಂದಿದೆ. ಬಾಕಿ ಪ್ಲೇಸ್ ಎಲ್ಲ ಇದಕ್ಕೆ ಹೋಯ್ತಲ್ಲ, ಹಾಗಾಗಿ ಒಳಗಡೆ ಚಿಕ್ಕ ಮನೆ ಆಯಿತು. ಆದರೂ ಮಕ್ಕಳು ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲಿ ಜೀವನ ಸಾಗಿಸ್ತಾ ಇದ್ವಿ ಗೈಸ್. ಇದು ನನಗೆ ಮೆಮೊರಿ ಆಗಿತ್ತು ಈ ಪಾರ್ಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು 10 ವರ್ಷ ಬಿಟ್ಟು ನಾನು ಹಿಂತಿರುಗಿ ನೋಡಿದಾಗ ಈ ವ್ಲಾಗ್ ನೋಡಿ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನನ್ನದೊಂದು ಪಾರ್ಲರ್ ಇತ್ತು, ನಮಗೋಸ್ಕರ ಕಟ್ಸಿದ ಪಾರ್ಲರು. ನಾನು ಯಾವ ರೀತಿ ಈ ಪಾರ್ಲರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಅದೆಲ್ಲ ನನಗೆ ನೆನಪಾಗಿ ಉಳಿಯುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇದೊಂದು ವ್ಲಾಗ್ ಮಾಡಿದೆ ನಾನು ಗಾಯ್ಸ್. ಇವಾಗ ನನ್ನ ಮಗಳು ಸಂಜನಾ ಶೇರ್ ಮಾಡ್ಕೊಳ್ತಾಳೆ ಈ ಪಾರ್ಲರ್ ಬಗ್ಗೆ. ಕೊರೋನಾ ಟೈಮಲ್ಲಿ ಫುಲ್ ಎಲ್ಲ ಕ್ಲೋಸ್ ಇತ್ತಲ್ಲ, ಫುಲ್ ಲಾಕ್ಡೌನ್ ಇತ್ತಲ್ಲ. ಆವಾಗ ನಂದು 10th ಸ್ಟ್ಯಾಂಡರ್ಡ್ ನಡೀತಾ ಇತ್ತು. ಕರೆಕ್ಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ 10-15 ಡೇಸ್ ಇದ್ದಾಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಆವಾಗ ಒಂದು 5 ಮಂತ್ಸು ಎಕ್ಸಾಮ್ ಆಗಿರಲಿಲ್ಲ ಲಾಕ್ಡೌನ್ ಅಂತ. ಆವಾಗ ನಾನು ಮನೇಲಿ ಕೂತ್ಕೊಂಡು ಓದ್ತಾ ಇರಲಿಲ್ಲ. ಮನೆ ಪಕ್ಕಕ್ಕೆ ಅಲ್ಲ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ಕುತ್ಕೊಂಡು ಓದ್ತಿರ್ಲಿಲ್ಲ. ಇಲ್ಲಿ ಚೇರ್ ಇತ್ತು, ಐಬ್ರೋ ಮಾಡೋ ಚೇರ್, ದೊಡ್ಡ ಚೇರ್ ಇತ್ತು, ಅದ್ರ ಮೇಲೆ ಕುತ್ಕೊಂಡು ಓದ್ತಿದ್ದೆ. ಅಥವಾ ಅಲ್ಲಿ ಕುತ್ಕೊಂಡು ಓದ್ತಿದ್ದೆ ನಾನು. ಅದೆಲ್ಲ ನೆನಪಾಗ್ತಾ ಇದೆ. ಈಗ ಬೇರೆಯವ್ರು ಹೋಗುತ್ತೆ ಅಂದರೆ ಅಲ್ಲಿಂದ ನಮ್ಗೆ ರೆಂಟು ಸಿಗತ್ತೆ. ಬಟ್ ಆದರೂ ನಮ್ದಲ್ಲ, ಯಾಕೆ ಬಿಟ್ಕೊಡ್ಬೇಕು ಅಂತಲೂ ಒಂದ್ಸಲ ಅನಿಸುತ್ತೆ. ಬಟ್ ಹಾಗೆ ಅಲ್ಲ, ಯಾವುದು ನಮ್ದಂತ ಇರಲ್ಲ. ಒಂದಲ್ಲ ಒಂದು ದಿವಸ ಎಲ್ಲ ತಗೊಡ್ಲೇಬೇಕು. ಮತ್ತೆ ಸಂಜು ಮತ್ತು ಒಂದೊಂದ್ಸಲ ಮಮ್ಮಿಗೆ ಫುಲ್ ಕಸ್ಟಮರ್ ಇರ್ತಿದ್ರು. ಫುಲ್ 8:30-9, ಯಾಕಂದರೆ ಮನೆ ಪಕ್ಕನೇ ಅಲ್ವಾ, ಏರಿಯಾ ಜನ ಕೆಲವೊಂದ್ಸಲ ಫೇಶಿಯಲ್ಗೆಲ್ಲ ಮಾಡ್ಕೊಂಡು ಬಂದುಬಿಟ್ರೆ ಮಾಡ್ತಿದ್ರಲ್ವಾ. ಅವಾಗ ಕೆಲವೊಂದ್ಸಲ ಲೇಟ್ ಆಗಿದ್ರೆ ಅಮ್ಮಂಗೆ ನಾನು ಇಲ್ಲಿ ಬರ್ತಿದ್ದೆ. ಮನೆ ಇಲ್ಲೇ ಅಲ್ವಾ, ಹಿಂಗೆ ಬರ್ತಿದ್ದೆ. ಅಮ್ಮ ಅಡುಗೆ ಆಗಿಲ್ಲ ಅಂತ. ಆಗ ಅಮ್ಮ ಹೇಳ್ತಿರು, ರೈಸಿಗಿಡು, ಸಾರು ಮಾಡು ಇವತ್ತೊಂದು ದಿವಸ ಅಂತೆಲ್ಲ ಹೇಳ್ತಿರು. ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಿದ್ದೆ. ಸಾರು ಬಿಸಿ ಮಾಡು, ಅನ್ನ ಮಾಡು ಅಂತೆಲ್ಲ ಹೇಳ್ತಿದ್ರು. ಪಪ್ಪ ಬರ್ತಿತ್ತು ಅಂದ್ರೆ ಪಪ್ಪನಿಗೆ ಟೀ ಎಲ್ಲ ನಾನು ಮಾಡ್ಕೊಡ್ತಿದ್ದೆ. ಅಂದ್ರೆ ಮಾಡ್ಕೊಡ್ತಿದ್ದೆ, ಬಟ್ ಮಮ್ಮಿ ಮಾಡ್ಕೊಡ್ತಾರಲ್ಲ, ಮಮ್ಮಿ ಇಲ್ಲ ಅಂತ ನಾನು ಮಾಡ್ಕೊಡ್ತಿದ್ದೆ. ಮಮ್ಮಿ ಡೈಲಿ ಇಲ್ಲಿ ಬರ್ತಿದ್ರು. ಆಮೇಲೆ ಮನೆಯಲ್ಲಿ ನಾನು ಒಬ್ಳೆ ಇರ್ತಿದ್ದೆ. ಒಬ್ಳೆ ಅಂದ್ರೆ ಇಲ್ಲೇ ಪಕ್ಕದಲ್ಲೇ. ಅಜ್ಜಿ ಬಂದ್ರೆ ಏನ್ ಮಾಡ್ತಿತ್ತು? ಅಜ್ಜಿ ಬಂದ್ರೆ ಅಮ್ಮನ ಜೊತೆ ಬಂದು ಕುತ್ಕೊಂಡ್ಬಿಡ್ತಿತ್ತು. ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಿತ್ತು. ಅಜ್ಜಿಗೆ ಒಳಗಿರಕ್ ಮನ್ಸಾಗ್ತಿರ್ಲಿಲ್ಲ.
ಹಿಂದೆ ಗೊತ್ತಾ, ಇಲ್ಲಿ ನಂದು ನನ್ನ ಮಾಮನ ಮಗ ಇದ್ದಾನೆ ಸಣ್ಣವನು. ಅವಾಗ ಅವನಿಗೆ UKG ಏನೋ ಇದ್ದ, ಸಣ್ಣ ಇದ್ದ. ಇಲ್ಲಿ ಬಂದು ಒಂದ್ ದಿವಸ ನಾವ್ ಯಾರು ಇಲ್ದಿರುವಾಗ ಡೋರ್ ಓಪನ್ ಇತ್ತು. ನಾವೇನೋ ಕೆಲಸ ಮಾಡಕ್ಕೆ ನಾನೇನೋ ಬಂದಿದ್ದೆ, ನಾನೇನೋ ಮಾಡ್ತಾ ಇದ್ದೆ. ಅವ್ನು ಬಂದು ಇಲ್ಲಿ ಸೀಸರ್ ತಗೊಂಡು ಸಣ್ಣ ಕೂದ್ಲ ಅವನು ಹಿಂಗ್ ತಗೊಂಡು ಹಿಂಗ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದ. ಕಟ್ ಮಾಡ್ಕೊಂಡು ಇಷ್ಟೇ ಪೋರ್ಷನ್ ಕಟ್ ಮಾಡ್ಕೊಂಡಿದ್ದ ಆಯ್ತಾ. ಸಣ್ಣ ಹುಡ್ಗ ಅವನು. ಅಲ್ಲಿ ಬಂದ್ಕೊಂಡು ಯಾರಿಗೂ ಮುಖಾನೇ ಕಾಣಿಸ್ತಿಲ್ಲ, ಹಿಂಗ್ ಮಾಡ್ತಾ ಇದ್ದಾನೆ. ನಮ್ಗ್ ಗೊತ್ತಿಲ್ಲ ನಾವು ಬೈದು ಬಿಡ್ತೀವಲ್ಲ. ಪ್ರಥಮ್ ಅಂತ ಹೆಸರು ಅವನು ಪ್ರಗತಿ ಇರಲ್ಲ, ಅವ್ರ ತಮ್ಮ ಆಯ್ತಾ. ಅವನು ಹಿಂಗೆ ಮಾಡ್ಕೊಂಡು ಕ್ಯೂಟ್ ಕಾಣ್ತಿದ್ದ ಅವಾಗ ಫುಲ್. ಆಮೇಲೆ ನಾಚಿಕೆ ಯಾಕಾರು ಸೀಸರ್ ತಗೊಂಡು ಯಾಕಾರು ಕಟ್ ಮಾಡ್ಕೊಂಡು ಅನ್ನೋ ತರ, ಅದು ಕೈ ಸಿಗೋ ತರ ಎಲ್ಲ ಇರ್ತಿತ್ತಲ್ಲ. ಆಮೇಲೆ ನಾವೆಲ್ಲ ನೋಡಿ ಫುಲ್ ನಗಾಡಿ ಅವನಿಗೆ ಫುಲ್ ಟೀಸ್ ಮಾಡಿ ಅವನಿಗೆ ಒಂಥರ ಆಗ್ಬಿಟ್ಟು. ಆಮೇಲೆ ಅಲ್ಲಿ ಗ್ಲಾಸ್ ಯಾರು ಹೊಡೆದಾಕಿದ್ರು? ಸೀಕ್ರೆಟ್. ಒಂದ್ ದಿವಸ ಏನಾಯ್ತು ಗೊತ್ತಾ, ಮನೆಗೆಲ್ಲ ಗೆಸ್ಟ್ ಬರ್ತಾ ಇದ್ರು. ನಾನು ಹಂಗೆ ನಾರ್ಮಲಿ ಪಾತ್ರೆ ಕ್ಲೀನ್ ಮಾಡ್ತೀವಲ್ಲ, ಹಂಗೆ ಕ್ಲೀನ್ ಮಾಡ್ತಾ ಇದ್ದೆ. ಎಷ್ಟು ಚಿಕ್ಕವಳಿದ್ದಿ? 9th ಸ್ಟ್ಯಾಂಡರ್ಡ್ ಏನೋ ಇದ್ದೆ ಆಯ್ತಾ. ನನ್ನ ನಾವೆಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ತಿದ್ವಿ, ನಾನು ಅಣ್ಣ ಎಲ್ಲ. ನಾನು ಬಂದಿರ್ಲಿಲ್ಲ, ಅವ್ನು ಫುಲ್ ಕಸ ಎಲ್ಲ ಗುಡಿಸಿ ಎಲ್ಲ ಇದು ಮಾಡಿ ಹೋಗಿದೆ. ಯಾಕಂದ್ರೆ ಸಂಡೇ ಅಲ್ವಾ, ಅವತ್ತು ಕ್ಲೋಸ್ ಇರುತ್ತೆ. ಸೊ ನಾನು ಅವನು ಒಟ್ಟಿಗೆ ಇದ್ವಿ. ಆಮೇಲೆ ನಾನೇನೋ ತರಕ್ ಹೋಗಿದ್ದೆ, ಅವನೆಲ್ಲ ಫುಲ್ ಕ್ಲೀನ್ ಮಾಡಿ ಹೋಗಿದ್ದ. ನಾನೇನೋ ಮಾಡಕ್ಕಂತ ಬಂದೆ, ಇಲ್ಲೆಲ್ಲ ಇದು ಐಟಮ್ಸ್ ಹಿಂಗ್ ತೆಗ್ದು ಹಿಂಗ್ ಹಾಕಿ ಹಿಂಗ್ ಇಲ್ಲಿ ತನಕ ಬರ್ತನಕ ಹಡ್ ಅಂತ ಬಿತ್ತಾಯ್ತಾ. ವೈಟ್ ಫುಲ್ ಇಷ್ಟು ದೊಡ್ಡ ಗ್ಲಾಸ್ ಎಲ್ಲ ಕಡೆ ಮಿಸ್. ನಾನೇ ಹೊಡೆದೆ ಗೊತ್ತಾ, ಕೂರ ಹಿಂಗಿಂಗ್ ಮಾಡ್ಕೊಂಡು ಹೋಗಿ ಲಾಕ್ ಹಾಕೊಂಡು ಹೋಗ್ಬಿಟ್ಟು ಗೆಸ್ಟ್ ಬರಕ್ಕೆ 10 ನಿಮಿಷ ಇದೆ. ಗೊತ್ತಾಗ್ಬೇಕಲ್ಲ ಯಾರಾದ್ರೂ ಬಂದು ಕ್ಲೀನ್ ಮಾಡ್ಬೇಕು. ಏನಾಗ್ತಿತ್ತು, ಬಂದವ್ರಿಗೆಲ್ಲ ಪಪ್ಪ ಪಾರ್ಲರ್ ತೋರ್ಸೋರು, ಪಾರ್ಲರ್ ನಾವು ಪಾರ್ಲರ್ ಮಾಡಿದೀವಿ ಅಂತ ಆಯ್ತಾ. ನಾನು ಗೊತ್ತಾಗ್ಬೇಕಲ್ಲ, ಗೆಸ್ಟ್ ಬರೋದು 10 ನಿಮಿಷ, ಇವ್ರು ಯಾರು ಗೊತ್ತಾಗದ್ ಕ್ಲೀನ್ ಮಾಡ್ಬೇಕಲ್ಲ. ನಾನ್ ಮಾಡಿದಂತೆ ಯಾರು ಗೊತ್ತಾಗ್ಬಾರ್ದಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ನಾನು ಪ್ರಗತಿ ಅಮ್ಮ ಇದ್ದಾರಲ್ಲ ಸವಿತಾ ನಮ್ಮ ಅತ್ಯ, ಅವ್ರಿಗೆ ಕರ್ಕೊಂಡ್ ಬಂದೆ. ಬನ್ನಿ ತಲೆ ವಾಚ್ಕೊಂಡ್ ಬರೋಣ ಬನ್ನಿ ಅಂತ ಕರ್ಕೊಂಡ್ ಬಂದೆ. ಅವ್ರು ಓಪನ್ ಮಾಡ್ತಿರ್ತ, ಅವ್ರು ಸಂಜನಾ ನೋಡಿ ಏನೇನಾಗಿದೆ. ನಾನು ಓ ಹೌದಾ ಅತ್ತೆ, ಏನ್ ಮಾಡೋದೀಗ ಅಂತ. ಯಾರು ಮಾಡಿದ್ದು ಏನೇನೋ ಗೊತ್ತಿಲ್ಲ ನಂಗೆ. ಪಾಪ ನಮ್ಮಪ್ಪ ಸರಿ ಹೊಡಿತಿದ್ರು. ನಾವು ಅವಾಗೇನು ನಮ್ಮ ಅಣ್ಣ ಅವರಷ್ಟೇ ಕ್ಲೀನ್ ಮಾಡಿ ಹೋಗಿದ್ದ. ಅಣ್ಣನ ಮೇಲೆ ಬಂದ್ಬಿಡ್ತ. ನಾನ್ ಸೇಫ್, ಅದನ್ನ ಹೇಳಲೇ ಇಲ್ಲ ಯಾರಿಗೂ. ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ರು. ಗೆಸ್ಟ್ ಬಂದ್ಮೇಲೆ ಅಪ್ಪ ಹೇಳಿದ್ರು, ಈಗ ಸ್ವಲ್ಪ ಹೊತ್ತಿಂದ ಹೊಡೆದೋಯ್ತು, ಕೆಳಗಡೆ ಬಿದ್ದು ಅಂತ ಅಂದ್ರು. ಆಮೇಲೆ ಸುಮ್ಮನೆ ನನ್ಗೊಬ್ಳಿಗೆ ಗೊತ್ತು ಏನೇನಾಗಿದೆ ಅಂತ. ಎಲ್ಲ ಮುಗೀತು. ನಾನು ಅಮ್ಮನಿಗೆ ಹೇಳಿದ್ದು ಈಗ 4-5 ಮಂತ್ಸ್ ಹಿಂದ್ಗಡೆ ಹೇಳಿದ್ದು. ಯಾಕಂದ್ರೆ ಅವಾಗ ಹೇಳಿದ್ರೆ ಹೊಡಿತಿದ್ರು. ಎಷ್ಟು ವರ್ಷದ ನಂತರ ನನ್ಗೆ ಹೇಳ್ದೆ? ನಾನ್ ಕೇಳ್ದೆ, ಹೌದು ಗ್ಲಾಸ್ ಯಾರು ಹೊಡೆದಿದ್ರು? 6-7 ಇಯರ್ಸ್ ಆದ್ಮೇಲೆ ಹೇಳಿದ್ದು. ಅಲ್ಲಿ ತನಕ ಎಲ್ಲರೂ ಅನ್ಕೊಂಡಿದಾರೆ ಅದು ಅಣ್ಣನೇ ಮಾಡಿದ್ದು ಅಂತ. ಇದೇ ಸುಮಾರು ಮೆಮೊರೀಸ್. ಇಂಥದ್ದೆಲ್ಲ ಮಾಡಿ ಅಣ್ಣನ ಮೇಲೆ ಹಾಕ್ಬಿಡ್ತಿದ್ಯಲ್ಲ ಸುಮಾರು. ಅದು ಒಂದೇ ಹಾಕಿದ್ ನಾನು, ಮತ್ತೆ ಯಾವ್ದು ಹಾಕಿಲ್ಲ. ಮೆಮೊರೀಸ್ ತುಂಬಾ ಇದೆ, ಹೇಳ್ತಾ ಹೋದ್ರೆ ಮುಗಿಯಲ್ಲ. ಖುಷಿ ಇದೆ, ಎಷ್ಟು ಬೇಜಾರಿದೆ? ಬೇಜಾರೇ ಜಾಸ್ತಿ ಇದೆ. ಯಾವಾಗ ಬಿಟ್ಕೊಡ್ಬೇಕು ಬೇರೆಯವ್ರಿಗೆ? ಇರ್ಲಿ, ಮತ್ತೊಬ್ರಿಗೂ ಒಳ್ಳೇದಾಗ್ಬೇಕಲ್ಲ. ಸ್ಟಿಲ್ ಇರ್ಲಿ. ನಾನು ಇರಲ್ಲ ಈಗ. ಓದಕ್ಕೆ ಹೊರಗಡೆ ಹೋದ್ರೆ ನಾನು ಅಣ್ಣ ಆಲ್ರೆಡಿ ಹೊರಗಡೆ ಹೋಗಿರ್ತೀವಿ. ಅಪ್ಪ ಅಮ್ಮ ಇದ್ರೆ ಅಲ್ವಾ. ಸೊ ಇದು ರೆಂಟ್ ಕೊಟ್ರೆ, ಅಮ್ಮನೂ ಮಾರ್ಕೆಟ್ ಪಾರ್ಲರ್ಗೆ ಹೋಗ್ತಾರಲ್ವಾ. ಸೊ ಇದು ಒಂದು ರೆಂಟ್ ಬರುತ್ತೆ. ಓಕೆ ಗಾಯ್ಸ್, ಅಷ್ಟೇ ನಂದು ಕತೆ. ಗಾಯ್ಸ್ ನೋಡಿದ್ರಲ್ವಾ, ಸಂಜು ಮೆಮೊರಿ ಹಂಚ್ಕೊಂಡು, ನಾನು ಕೂಡ ಈ ಪಾರ್ಲರ್ ಮೆಮೊರಿ ಹಂಚ್ಕೊಂಡಿದ್ದೀನಿ ನಿಮ್ಮೊಟ್ಟಿಗೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.